ಸುರಭಿ ಜೊತೆಯಲ್ಲಿ ಆಲಿ ಫುಲ್ ಜಾಲಿ ಜಾಲಿ ಜಾಲಿ. ಮೊದಲು ಹಿಂದೂ ಹುಡುಗಿಯರನ್ನ ಯಾಮಾರಿಸಿ ಪ್ರೀತಿ ಮಾಡು. ಆಕೆಗೆ ನಶೆ ಇರುವಂತಹ ಅಮಲು ಪದಾರ್ಥಗಳನ್ನ ಅಭ್ಯಾಸ ಮಾಡು. ನಂತರ ಆಕೆಯನ್ನ ನಂಬಿಸಿ ರೆಸ್ಟೋರೆಂಟ್ಗೆ ಕರ್ಕೊಂಡೋಗಿ ರೂಮ್ನಲ್ಲಿ ಅತ್ಯಾಚಾರ ಮಾಡು. ಆಕೆಗೆ ತಿಳಿಯದ ಹಾಗೆ ಆಕೆಯ ಬೆತ್ತಲೆ ವಿಡಿಯೋಗಳನ್ನ ರೆಕಾರ್ಡ್ ಮಾಡು. ಮುಂದ ಮುಂದ ಆಕೆಯನ್ನ ಮತಾಂತರವಾಗುವಂತೆ ಬಲವಂತ ಮಾಡು. ಆಕೆ ಮತಾಂತರಕ್ಕೆ ಒಪ್ಪದೇ ಇದ್ದಾಗ ಕೊಲೆ ಮಾಡು. ಮುಂದ ಇನ್ನೇನ್ ಬದನೆಕಾಯಿ ಮುಂದ ಅರೆಸ್ಟ್ ಮಾಡು, ಬೇಲ್ ಮಾಡು, ರಿಲೀಸ್ ಮಾಡು. ಹೊರಗಡೆ ಬಂದು ಎಂಜಾಯ್ ಎಂಜಾಯ್ ಮಜಾ ಮಜಾ ಮಾಡು. ಮತ್ತೆ ಒಂದಷ್ಟು ಅಮಾಯಕ ಹಿಂದೂ ಹೆಣ್ಣು ಮಕ್ಕಳನ್ನ ಟಾರ್ಗೆಟ್ ಮಾಡು, ಪ್ರೀತಿ ಮಾಡು, ಮತ್ತೆ ಅಮಲು ಪದಾರ್ಥಗಳನ್ನ ಅಭ್ಯಾಸ ಮಾಡು, ಅತ್ಯಾಚಾರ ಮಾಡು, ಬೆತ್ತಲೆ ಬೆತ್ತಲೆ ವಿಡಿಯೋಗಳನ್ನ ರೆಕಾರ್ಡ್ ಮಾಡು, ಮತಾಂತರವಾಗುವಂತೆ ಬಲವಂತ ಮಾಡು. ಮತಾಂತರಕ್ಕೆ ಒಪ್ಪದೇ ಇದ್ದಾಗ ಮತ್ತೆ ಕೊಲೆ ಮಾಡು, ಮತ್ತೆ ಅರೆಸ್ಟ್ ಮಾಡು, ಬೇಲ್ ಮಾಡು, ರಿಲೀಸ್ ಮಾಡು, ಮತ್ತೆ ಎಂಜಾಯ್ ಮಾಡು. ಒಂದಲ್ಲ ಒಂದು ದಿನ ದೇವರ ಹೆಸರಿನಲ್ಲಿ ಈ ಭೂಮಿಯಿಂದ ಜಾಗ ಖಾಲಿ ಮಾಡು. ಈ ನಮ್ಮಲ್ಲಿ ಕೆಲವೊಂದಷ್ಟು ಹೆಣ್ಮಕ್ಳುಗಳಿದ್ದಾವೆ. ಈ ಹೆಣ್ಮಕ್ಳುಗಳು ಪ್ರೀತಿಯ ಹೆಸರಿನಲ್ಲಿ ಹಿಂದೂ ಹುಡುಗರನ್ನೇ ಯಾಮಾರಿಸಿ ಅವರ ಬಾಳನ್ನ ಸರ್ವನಾಶ ಮಾಡ್ತಾ ಇದ್ದಾರೆ. ಇಂತಹ ಹುಡುಗಿಯರನ್ನೇ ಅದೇ ಪ್ರೀತಿಯ ಹೆಸರಿನಲ್ಲಿ ಪ್ರೀತಿ ಮಾಡಿ ಇಂಥವರ ಸಹವಾಸವನ್ನ ಮಾಡಿ ತಮ್ಮ ಬಾಳನ್ನ ತಾವೇನೆ ಹಗ್ಗ ಹಾಕ್ಬಿಟ್ಟು ನೇಣಾಕೊಳ್ತಾ ಇದ್ದಾವೆ. ಇಂತಹ ಹೆಣ್ಮಕ್ಳೆಲ್ಲ ಯಾವ ರೀತಿಯಾಗಿ ಅಂದ್ರೆ ಮನೆಯಲ್ಲಿ ನೀಡಿರುವಂತಹ ಅತಿಯಾದಂತಹ ಸ್ವಾತಂತ್ರ್ಯವನ್ನ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾವೆ. ಅದೇ ರೀತಿಯಾಗಿ ಮನೆಯಲ್ಲಿರುವಂತಹ ತಂದೆ ತಾಯಂದಿರ ಮುಗ್ಧತೆಯನ್ನ ಎನ್ಕ್ಯಾಶ್ ಮಾಡಿಕೊಂಡು ಇಂತಹ ಕೆಲಸಗಳನ್ನ ಮಾಡ್ಕೊಂಡು ಹಾಳಾಗಿ ಹೋಗ್ತಾ ಇದ್ದಾವೆ. ಇದಕ್ಕೆಲ್ಲ ಈ ರೀತಿಯಾಗಿ ಮತ್ತೆ ಮತ್ತೆ ಯಾಕೆ ರಿಪೀಟ್ ಆಗ್ತಿದೆ? ನಮ್ಮಲ್ಲಿ ಕಾನೂನಿನ ಭಯ ಇಲ್ಲ. ಅಯ್ಯೋ ಏನ್ ಜೈಲ್ಗೆ ಹಾಕ್ತಿರ್ತಾನೆ, ಒಂದ್ 6 ತಿಂಗಳಾದ್ಮೇಲೆ ಬೇಲ್ ತಗೊಂಡ್ ಬಂದ್ರಾಯ್ತು. ಈ ರೀತಿಯಾದಂತಹ ಮನಸ್ಥಿತಿಗಳನ್ನ ಬೆಳೆಸ್ಕೊಂಡ್ಬಿಡ್ತಾರೆ. ನಿಮ್ಗೆ ಇನ್ನೂ ಒಂದು ವಿಷಯವನ್ನ ಹೇಳ್ಬೇಕು. ಲಾಸ್ಟ್ ಮಂತ್ ಪರಪ್ಪನ ಅಗ್ರಹಾರಕ್ಕೆ ಹೋಗಿದ್ದು, ಯಾರನ್ನೋ ಒಬ್ರನ್ನ ಮೀಟ್ ಮಾಡ್ಬೇಕಾಗಿತ್ತು, ಹಾಗಾಗಿ ಹೋಗಿದ್ದು. ಅಲ್ಲಿ ಕೆಲವೊಂದಷ್ಟು ವಿಷಯಗಳೇನು ಅಂತಂದ್ರೆ, ನಾವು ನೀವು ಹೊರಗಡೆ ಬದುಕ್ತಿವಲ್ಲ, ಅಂದ್ರೆ ಈಗ ಯಾವ ರೀತಿಯಾಗಿ ಜೀವನ ಮಾಡ್ತಿದೀವಿ ಆ ರೀತಿಯಾಗಿ ಜೀವನ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಅವ್ರಿಗೆ ಜೈಲ್ ಅಂದ್ರೇನೆ ಇಷ್ಟ ಅಂತೆ. ಜೈಲಲ್ಲೇ ತುಂಬಾ ತುಂಬಾ ಚೆನ್ನಾಗಿರುತ್ತಂತೆ. ಅಯ್ಯೋ ಹೋಗ್ ಗುರು, ಹೊರಗಡೆ ಯಾರಿರ್ತಾರೆ? ನಾವು ಜೈಲಲ್ಲೇ ಖುಷಿಯಾಗಿರ್ತೀವಿ. ನಾವು ಹೊರಗಡೆ ಬಂದ್ರೆ ಬೇರೆ ಎಲ್ಲೋ ಹೋದಂಗಾಗುತ್ತೆ. ಜೈಲಲ್ಲಿ ಇದ್ರೆ ನಮ್ಗೆ ನೆಮ್ಮದಿ ಸಿಗುತ್ತೆ. ಹಾಗಾಗಿನೇ ಇವ್ರಿಗೆ ಹೊಡೆದ್ಬಿಟ್ಟು ಬೆದರಿಕೆ ಹಾಕ್ಬಿಟ್ಟು ಇಲ್ಲ ಯಾರಿಗಾರು ಚುಚ್ಬಿಟ್ಟು ಜೈಲ್ ಒಳಗಡೆ ಬಂದ್ಬಿಡೋದು, ಮತ್ತೆ ಮತ್ತೆ ಅದೇ ಕೆಲಸ ಮಾಡಿ ಒಳಗಡೆ ಬಂದ್ಬಿಡ್ತೀವಿ ಅಂತ ಹೇಳ್ತಾವ್ರೆ. ಅಯ್ಯೋ ದೇವ್ರೆ, ಎಲ್ಲ ಹೊರಗಡೆ ಬರಬೇಕು ಅಂತ ಕಾಯ್ತಾ ಇದ್ರೆ ಹಿಂಗೆ ಅಂದ್ರೆ ಇಂಥವ್ರ ಮೈಂಡ್ ನ ಯಾವ ರೀತಿಯಾಗಿ ಸೆಟ್ ಮಾಡ್ಬಿಡ್ತಾರೆ ಅಂದ್ರೆ, ನೀನ್ ಜೈಲ್ ಒಳಗಡೆ ಹೋಗು, ನಿನ್ಗೇನ್ ಬೇಕೆಲ್ಲ ಮಾಡ್ಕೊಳ್ತೀವಿ, ನಿನ್ಗೆ ಏನೇನು ಹಣದ ಅವಶ್ಯಕತೆ ಇದೆ ಎಲ್ಲ ನಾವು ಮಾಡ್ಕೊಡ್ತೀವಿ. ಈ ರೀತಿಯಾಗಿ ಅವ್ರನ್ನ ಟ್ರೈನ್ ಮಾಡಿ ಬಿಟ್ಬಿಡ್ತಾ ಇದ್ದಾರೆ. ಹಾಗಾಗಿನೇ ಇಂತಹ ಅಮಾಯಕ ಹೆಣ್ಮಕ್ಳುಗಳನ್ನ ಟಾರ್ಗೆಟ್ ಮಾಡಿ ಪ್ರತಿದಿನ ನ್ಯೂಸ್ ನಲ್ಲಿ ನೋಡ್ತಿರ್ತೀರಾ, ಮೀಡಿಯಾಗಳಲ್ಲಿ ನೋಡ್ತಾ ಇರ್ತೀರಾ. ಹಿಂದೂ ಕಾರ್ಯಕರ್ತರುಗಳು ಬಾಯ್ ಬಡ್ಕೊಳ್ತಿರ್ತಾರೆ. ಬಜರಂಗ ದಳದವರು, ದುರ್ಗಾವಾಹಿನಿಯವರು, ಇನ್ನು ಎಷ್ಟು ಬೇಕು? ಇದೇ ನಮ್ಮ ದೇಶದಲ್ಲಿ ಮಾತ್ರ ನಡೀತಾ ಇಲ್ಲ. ನಿನ್ನೆ ಮೊನ್ನೆಯಿಂದ ನೋಡ್ತಾ ಇದ್ದೀರಾ UK ನಲ್ಲಿ ಏನಾಗ್ತು ಅಂತ ಅಂದ್ಬಿಟ್ಟು 2.5 ಲಕ್ಷ ಜನ, ಏನ್ ಹೇಳಿ 2.5 ಲಕ್ಷ ಮಹಿಳೆಯರ ಮೇಲೆ ಅತ್ಯಾಚಾರ ನಡೆದಿರೋದು. ಅದು ಎಲ್ಲ ಪಾಕಿಸ್ತಾನಿಗಳೇ ಅಂತೆ. ಸ್ವಿಸ್ ಅಲ್ಲಿ ಏನಾಗ್ತಿದೆ, ಜರ್ಮನ್ ಅಲ್ಲಿ ಏನಾಗ್ತಾ ಇದೆ, ನೆದರ್ಲ್ಯಾಂಡ್ ಅಲ್ಲಿ ಏನಾಗ್ತಾ ಇದೆ. ಅಲ್ಲಿ ನೆದರ್ಲ್ಯಾಂಡ್ ಅಲ್ಲಿ ಯಾಕೆ ಆ ರೀತಿಯಾಗಿಲ್ಲ? ಇಂಟರ್ನ್ಯಾಷನಲ್ ನ್ಯೂಸ್ಗಳನ್ನು ಯಾವ ನೋಡೋದಿಲ್ಲ ಅನ್ಸುತ್ತೆ. ಅಯ್ಯೋ ಅಯೋಗ್ಯ ಮುಂಡೆವ ಹೆಣ್ಣು ಮಕ್ಕಳ, ನಿಮ್ಗೆ ಹೇಳೋದು, ಆ ಶೋಕಿ ಮಾಡೋ ರೀಲ್ಸ್ಗಳನ್ನ ನೋಡೋದ್ ಬಿಟ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೇನ್ ನಡೀತಾ ಇದೆ, ಏನೇನ್ ಬದಲಾವಣೆ ಆಗ್ತಾ ಇದೆ, ಹೆಂಗೆಲ್ಲ ಯಾಮಾರಿಸ್ತಾ ಇದಾರೆ ತಿಳ್ಕೊಳ್ಳಿ. ಹೇ, ಈ ಶತಮಾನದ ಮಾದರಿ ಹೆಣ್ಣಂತೆ ಸಾಧಕಿ. ನನಗೆ ನಿಮ್ಗಳು ನೋಡ್ಬಿಟ್ರೆ ಇಷ್ಟು ಕೋಪ ಬರ್ತಿರುತ್ತೆ ಅಂದ್ರೆ, ಎಲ್ಲೋಯ್ತು ನಮ್ಮ ಹಳೆ ಕಾಲದು ಆ ಧೈರ್ಯ, ಶೌರ್ಯ ಹೆಣ್ಮಕ್ಳಲ್ಲಿ ಇದ್ದಿದ್ದು? ಈಗ್ಲೂ ಇದಾವೆ. ಅಯ್ಯೋ ಕರ್ಮ ಕಣಪ್ಪ. ನಿಮ್ಗೆ ಹಿಂಗೆ ಉಗ್ದೆ ಹೇಳ್ಬೇಕು, ಹಾಗಾಗಿ ಹಿಂಗೆ ಉಗ್ದೆ ಹೇಳೋದು ಅಂತ ಹೇಳ್ತಾ, ಅರ್ಥ ಮಾಡ್ಕೊಳ್ಳೋರು ಅರ್ಥವನ್ನ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ದೇವ್ರವರು ನಿಮ್ಮ ಬಾಳನ್ನ ಸರ್ವನಾಶ ಮಾಡ್ಕೊಳ್ಳಿ. ನಾವು ಏನು ಹೇಳೋದಕ್ಕೆ ಹೋಗೋದಿಲ್ಲ. ನಿಮ್ಮಂತವ್ರು ಸಾಯ್ತಾ ಇದ್ರೆ ನಾನೊಂದು ವಿಡಿಯೋ ಮಾಡೋದಕ್ಕೆ ನನ್ಗೊಂದು ಕಂಟೆಂಟ್ ಸಿಗ್ತಾ ಇರ್ತದೆ ಅಷ್ಟೇ. ನಮ್ಮ ಕೆಲಸವನ್ನ ನಾವು ಮಾಡ್ತಾ ಇದೀವಿ, ತಿಳಿಸುವಂತಹ ಕೆಲಸವನ್ನ ಮಾಡ್ತಾ ಇದೀವಿ. ತಿಳಿಸೋದ್ರೂ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಜಾಗ ಖಾಲಿ ಮಾಡ್ತಾ ಇರಿ. ನಿಮ್ಮಂತ ದರಿದ್ರಗಳು ಬೇಕಾಗಿಲ್ಲ ಅಂತ ಹೇಳ್ತಾ, ನೀವು ನಿಮ್ಮ ಅಪ್ಪ ಅಮ್ಮಂಗೆ ಒಳ್ಳೆ ಮಕ್ಕಳಾಗೂ ಹುಟ್ಟಲಿಲ್ಲ, ಈ ರೀತಿಯಾಗಿ ಹೋಯ್ತಾ ಇರ್ತೀರ. ಏನೋ ಹಾಳಾಗಂಗಿರ ಹಾಳಾಗೋಗಿ ಯಾರೇನ್ ಮಾಡಕ್ಕಾಗುತ್ತೆ ಅಂತ ಹೇಳ್ತಾ, ಕೃಷ್ಣ ಎಲ್ಲರಿಗೂ ಒಳ್ಳೇದನ್ನ ಮಾಡ್ಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.